ನಿರ್ಮಲ ಬಂಟ್ವಾಳ ಯೋಜನೆಯಡಿ ಮನೆ ಮನೆಯಿಂದ ಕಸ ಸಂಗ್ರಹಿಸಲು ಬಂಟ್ವಾಳ ಪುರಸಭೆ ಲಕ್ಷಾಂತರ ರೂಪಾಯಿ ವ್ಯಯಿಸಿ ತರಿಸಿರುವ ಬಕೆಟ್ಗಳು ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೆಕಾರ್ಡ್ ರೂಮಿನಲ್ಲಿ ಹಾಳಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಪುರಸಭೆಯ ಕುಂದುಕೊರತೆಗಳ ನಿವಾರಣಾ ಸಭೆಗೆ ಆಗಮಿಸಿದ್ದ ಶಾಸಕ ರಾಜೇಶ್ ನಾಯ್ಕ್ ಅವರು ವಾಪಸ್ ತೆರಳುವ ವೇಳೆ ಪುರಸಭಾ ಸದಸ್ಯ ಗೋವಿಂದ ಪ್ರಭು ಅವರ ತೋರಿನಂತೆ ರೆಕಾರ್ಡ್ ರೂಮ್ ವೀಕ್ಷಿಸಿದ್ರು. ಈ ಸಂದರ್ಭ ನಾಗರಿಕರಿಗೆ ವಿತರಿಸದೆ ಉಳಿದಿದ್ದ ಸಾವಿರಾರು ಬಕೆಟ್ಗಳು ವ್ಯರ್ಥವಾಗಿ ರಾಶಿ ಬಿದ್ದಿರುವುದನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದ ಶಾಸಕರು ಮುಖ್ಯಾಧಿಕಾರಿ ರೇಖಾ ಜೆ ಶೆಟ್ಟಿಯವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಮಾತ್ರವಲ್ಲದೆ ಶೀಘ್ರ ಬಕೆಟ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ಸುಮಾರು 600 ಬಕೆಟ್ಗಳು ಮಾತ್ರ ಉಳಿದಿದೆ ಎಂದು ಮುಖ್ಯಾಧಿಕಾರಿ ಮಾಹಿತಿ ನೀಡಿದ್ರು. ಆದರೆ 1000ಕ್ಕಿಂತಲೂ ಅಧಿಕ ಬಕೆಟ್ಗಳು ವಿತರಣೆಯಾಗದೆ ರೆಕಾರ್ಡ್ ರೂಮ್ನಲ್ಲಿರುವುದನ್ನು ಕಂಡ ಶಾಸಕ ರಾಜೇಶ್ ನಾಯ್ಕ್ ಅವರು ಯಾಕೆ ತಪ್ಪು ಮಾಹಿತಿ ನೀಡುತ್ತಿದ್ದೀರಿ ಎಂದು ಮುಖ್ಯಾಧಿಕಾರಿಯವರನ್ನ ಪ್ರಶ್ನಿಸಿದ್ರು. ಪುರಸಭೆಯ ಪ್ರಮುಖ ದಾಖಲೆಗಳನ್ನು ಸಂರಕ್ಷಿಸಿಡದೆ ಗುಜರಿ ಅಂಗಡಿಯಲ್ಲಿರಿಸುವಂತೆ ರಾಶಿ ಹಾಕಿರುವುದರಿಂದ ಕೆಂಡಾಮಂಡಲವಾದ ಶಾಸಕರು ನೀವು ಅಗತ್ಯವಿರುವ ಯಾವುದೇ ಕೆಲಸಗಳನ್ನ ಮಾಡುವುದಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಸರಿಯಾದ ರೆಕಾರ್ಡ್ ರೂಮ್ ಮಾಡುತ್ತಿರುವ ಬಗ್ಗೆ ಮುಖ್ಯ ಅಧಿಕಾರಿಯನ್ನ ಪ್ರಶ್ನಿಸಿದ ಅವರು ಪುರಸಭೆಯ ವತಿಯಿಂದ ಇಷ್ಟೊಂದು ಕಾಮಗಾರಿಗಳು ನಡೆಯುವಾಗ ದಾಖಲೆಗಳನ್ನು ಸಂರಕ್ಷಿಸಲು ರೆಕಾರ್ಡ್ ರೂಮ್ ಮಾಡುತ್ತಿರುವುದು ವಿಪರ್ಯಾಸ ಎಂದರು. ತೆರಿಗೆ ಕಟ್ಟುತ್ತಿರುವವರಿಗೆ ಬಕೆಟ್ಗಳನ್ನು ನೀಡಲಾಗಿದೆ. 90% ಮಂದಿಗೆ ಬಕೆಟ್ ವಿತರಿಸಲಾಗಿದೆ. ಲೆಕ್ಕಕ್ಕಿಂತ ಜಾಸ್ತಿ ಬಕೆಟ್ಗಳು ಪುರಸಭೆಗೆ ಬಂದಿರುವುದಾಗಿ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ ಮಾಹಿತಿ ನೀಡಿದ್ರು. ನಾವು ನೀಡಿದ ಲೆಕ್ಕಕ್ಕಿಂತ ಕಡಿಮೆ ಬರುವುದು ಹೊರತು ಹೆಚ್ಚೇನು ಬರುವುದಿಲ್ಲ. ಈ ಬಗ್ಗೆ ಸುಳ್ಳು ಮಾಹಿತಿ ನೀಡಬೇಡಿ ಎಂದು ಶಾಸಕ ರಾಜೇಶ್ ನಾಯ್ಕ್ ರೆಕಾರ್ಡ್ ರೂಮ್ ಅನ್ನು ಸ್ವಚ್ಛವಾಗಿರಿಸುವಂತೆ ಸಲಹೆ ನೀಡಿದ್ರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.